ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು 7 ಡೇಸ್ ಚಾಲೆಂಜ್ ಈಸ್ ಕಂಪ್ಲೀಟೆಡ್. ಇವತ್ತು 7 ಡೇಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಆಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು 7 ಡೇಸ್ ಚಾಲೆಂಜ್ಗೆ ಎದ್ದಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಫಸ್ಟಿಗೆ ಎಲ್ಲ ನನ್ನ ಪ್ರೀತಿಯ ಸ್ವೀಟ್ ಹಾರ್ಟ್ಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತಿನ ವಿಡಿಯೋ ಮಾರ್ನಿಂಗ್ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು 7 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಹಬ್ಬದ್ದು ನಮಗೆ ಹೇಗೆಲ್ಲ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮತ್ತು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ 7 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡುವ ಬನ್ನಿ. ಬೆಳಗ್ಗೆ ಎದ್ದಿದ್ದೀನಿ. ಇವಾಗ ಪಟ್ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೋಬೇಕು, ಮನೆ ಒರೆಸ್ಕೊಳ್ಬೇಕು, ಎಲ್ಲ ಮಾಡಬೇಕು. ಪಟ ಅಂತ ಮಾಡ್ತೀನಿ. ಆಮೇಲೆ ಸ್ವಲ್ಪ ತೋರಿಸ್ತೀನಿ. ಎಲ್ಲದನ್ನೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡಿಕೊಂಡು ಪ್ರತಿಯೊಂದು ನಿಮಗೆ ಹೇಳ್ತಾ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಆದಮೇಲೆ ನೆಕ್ಸ್ಟು ನಾನು ನಿಮಗೆ ಒಂದೊಂದೇ ಏನೇನು ಮಾಡಿದೆ ಅಂತ ಹೇಳಿ ಹೇಳ್ತೀನಿ. ಓಕೆನಾ? ಓಕೆ, ಬಾಯ್. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಪ್ರೀತಿಯ ಕೊಡುವ ಹೃದಯವಿದು, ಹೃದಯ ಜಾರಿ ಹೋಗಬಹುದು ಜೋಪಾನವಾಗಿ ಕಾಯುವ ಮನಸ್ಸು ನನ್ನದು, ಕಾಯಿಸದೆ ಹತ್ತಿರವಿದ್ದು ಪ್ರೀತಿಗಾಗಿ ಕಾಯುವ ಎರಡೂ ಹೃದಯ ನಿನ್ನದು. ಕಸ ಹೊಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ತೋರ್ಸೋಕ್ಕಾಗಲ್ಲ, ಏನಕ್ಕೆ ಎಲ್ಲ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಿರೋದ್ರಿಂದ ಸದ್ಯಕ್ಕೆ ತಪ್ಪಕ್ಕೆ ಮಾಡ್ಕೊಂಡಿರ್ತೀನಿ. ಮನೆ ಒರೆಸ್ಕೊಳ್ಬೇಕು, ಮನೆ ಒರೆಸ್ತಾ ಇದ್ದೀನಿ. ಸೊ ಹಬ್ಬದ ವಿಶೇಷ, ಬಾಗಿಲಿಗೆ ಈ ರೀತಿ ರಂಗೋಲಿ ಹಾಕಿದ್ದೀನಿ, ತೋರಣ ಕಟ್ಟಿದ್ದೀನಿ. ಹಬ್ಬದ ವಿಶೇಷ ರಂಗೋಲಿ ಇದು. ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಫ್ರೆಂಡ್ಸ್. ಹಬ್ಬ ಅಂತ ಸ್ನಾನನೇ ಮುಗಿಸ್ಕೊಂಡು ಬಂದೆ. ಇನ್ನು ದೇವ್ರ ಪಾತ್ರೆ ಎಲ್ಲ ನೋಡಿ ಇಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ಫೋಟೋಸ್ ಎಲ್ಲ ಇಲ್ಲಿಟ್ಟಿದ್ದೀನಿ, ಹಾಗೆ ಇದಿಲ್ಲಿಟ್ಟಿದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟರ ಮಟ್ಟಿಗೆ ರೆಡಿ ಮಾಡಿ ಬಿಟ್ಟಿದ್ದೀನಿ. ಸದ್ಯಕ್ಕೆ ಈಗ ಅಡುಗೆ ಮನೆ ಇನ್ನು ನಿಮಗೆ ತೋರಿಸ್ಲಿಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ರಂಗೋಲಿ ವಿಶೇಷ ಈ ಥರ ಇದೆ, ತೋರಿಸಿದ್ದೀನಲ್ಲ. ಸೊ ಇವಾಗ ಪಟ ಅಂತ ಅಡುಗೆ ಮಾಡುವ. ನೋಡಿ, ಅಡುಗೆ ಮನೆಯೂ ಕೂಡ ಇಷ್ಟರ ಮಟ್ಟಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ. ಇವತ್ತು ಆ್ಯಕ್ಚುಲಿ 7 ಡೇಸ್ ಚಾಲೆಂಜು ಈ ಥರ ಆಗಿದೆ. ಇಲ್ಲಿ ಪಾತ್ರೆನೂ ಕೂಡ ತೊಳೆದಿದ್ದೀನಿ. 7 ಡೇಸ್ ಚಾಲೆಂಜ್ ಇಷ್ಟರ ಮಟ್ಟಿಗೆ ಆಗಿದೆ. ನಾನು ಸ್ವಲ್ಪ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಬ್ಲಾಗ್ನ ಇದರಲ್ಲಿ ಹಾಕಿರ್ತೀನಿ. ಏನಕ್ಕೆ ಅಂತಂದರೆ ಫುಲ್ ಕಂಟಿನ್ಯೂ ಮಾಡಿದ್ರೆ ಹಬ್ಬದ ಬ್ಲಾಗೆಲ್ಲ ಇದರಲ್ಲೇ ಆಗುತ್ತೆ ಅಂದ್ಬಿಟ್ಟು. ಇದು ಡೇ 7th ಡೇ ಚಾಲೆಂಜ್ ಏನಿದೆ ಅಷ್ಟೇ ತಿಂಡಿವರೆಗೂ ಮಾಡಿಬಿಟ್ಟು ಆಮೇಲೆ ಸ್ಟಾಪ್ ಮಾಡಿ ಆಮೇಲೆ ಡೇ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕ್ಯಾಲೆಂಡರ್ ಬದಲಾದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ನಿಮಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮುಂದುವರೆದ ಭಾಗವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ಯಾಕೆ ಮೊನ್ನೆ ನಮ್ಮ ಮಗ ಸ್ನಾನ ಮಕ್ಕಂದು ಹೂ ಅಂತೈತಿ. ಮೊದಲಿಗೆ ಕಡಲೆಕಾಯಿ ಬೇಯಿಸ್ಕೊಳ್ಳುವ. ಗೆಣಸು ಬೇಯಕ್ಕೆ ಹಾಕತ್ತಾ ಇದ್ದೀನಿ. ಇದಕ್ಕೆ ನಾಯಿ ತುಳಸಿ ಅಂತ ಹೇಳ್ತಾರೆ. ನಾನು ಅವರೆಕಾಯಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ. ಕಡೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಕಡಲೆಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ರೆಡಿಯಾಗಿದೆ. ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇಷ್ಟು ಬೇಯಿಸಿ ರೆಡಿಯಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫ್ರೆಂಡ್ಸ್, ಇನ್ನು ನೋಡಿ, ನಾನು ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಇದರಲ್ಲಿ ಎಷ್ಟು ಕಾಣಿಸುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ನಾನಂತೂ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಚಿಲ್ಕವರೆ ಕಾಳು ಸಾಂಬಾರು ಮಾಡಬೇಕು ಅಂತ ಚಿಲಕ್ಸಿಟ್ಟಿರೋ ಕಾಳು ಇದು ಆ್ಯಕ್ಚುಲಿ. ಏನು ಮನೆ ಕಬ್ಬಂದು ಇದು ಅಲ್ಲಿದೆಯಲ್ಲ, ಅಲ್ಲಿ ಬಿಟ್ಟೈತಲ್ಲ. ಹಾಂ, ಇಷ್ಟಿಷ್ಟುದ ಕಟ್ಕೊಬಂದು ಮಾಡ್ತೀಯ, ಹೆಂಗೆ ಮಾಡ್ತೀಯ ನೋಡು. ರಾಗಿ ತುಂಬಿಸ್ಕೊಬಂದು ಇಷ್ಟಿಷ್ಟುದ ಪೀಸ್ ಮಾಡ್ಕೊಂಡು ಒಂದು 4 ಪೀಸ್ ಥರ ಮಾಡಿ ಅದು ಆಮೇಲೆ ನೀನು ತಗೋಬ ಹೇಳ್ತೀನಿ, ನಾನು ಹೇಳ್ಕೊಡ್ತೀನಿ ಆಯಿತಾ? ಓಕೆನಾ?
ಅಲ್ಲ ಗೋಪುರ ಅಂದ್ರೆ ಹಿಂಗೆ ಇಷ್ಟು ದುತ್ತಾನೆ ಬಾಕಿ ಅಷ್ಟು ದುತ್ತಾನೆ ಎಷ್ಟದು ಬಾಕಿ ಅಷ್ಟು ದುತ್ತಾನೆ ಅಷ್ಟುದ್ದ ದೇವ್ರ ಮನೇಲಿ ಮಾಡೋಕ್ಕಾಗಲ್ಲ ಅಲ್ಲ ಅದರಿಂದ ಒಂಚೂರು ಚಿಕ್ಕ ಅದೆಷ್ಟು ಶುದ್ಧ ತಗೊಂಡ್ರೆ ಇನ್ನೀ ಕಟ್ಟಿ ಅದ್ರ ಮೇಲೆ ಅದೇ ಇಷ್ಟೇ ಶುದ್ಧ ಆಗುತ್ತೆ ಅಷ್ಟೇ ನೇರ್ ಕೂಡ ಮುಚ್ಕೊಂಡಾಗುತ್ತೆ ಅದೇ ಅಲ್ಲಿಗೆ ಒಂದು ರಾಗಿನ ಇದು ತುಂಬಾ ಸಣ್ಣ ತಟ್ಟೆಗೆ ನಾವು ರಾಗಿ ಸುತ್ತ ಗೋಪುರ ಥರ ಮಾಡೋದು ಅದು ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ಸ್ಪೆಷಲ್ ಏನೇ ಹೋಗಿ ಸ್ನಾನ ಮಾಡ್ಕೊ ಫಸ್ಟ್ ನೀನು ಸ್ನಾನ ಮುಗಿಸ್ಕೊಂಡು ಫಸ್ಟ್ ರೆಡಿ ಆಗಿ ನೀನು ಸಿಕ್ತಾ ಫಸ್ಟು ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ಸಾಂಬಾರಿಗಿಟ್ಟು ಆಮೇಲೆ ಕಡುಬಿಗೆ ಇಟ್ಕೊತೀನಿ ವಾ ಹ್ಞೂ ಹಾಗೆ ಇನ್ನೊಂದೇನು ಮತ್ತೆ ನಾನು ಏನು ಮಾಡಿದ್ದೀನಿ ಅನ್ನೋದು ಗೊತ್ತಾಗಲ್ಲ ಫಾಸ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅನ್ನೋದು ಗೊತ್ತಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಫ್ರೆಂಡ್ಸ್ ನೋಡಿ ಕಡುಬು ಮಾಡ್ತಾಯಿದ್ದೀನಿ ಕಡುಬಿಗೆ ಇಟ್ಟಿದ್ದೀನಿ ಸಾಂಬಾರು ರೆಡಿ ಆಯಿತು ಜೊತೆಗೆ ಕಾಳಸ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಕಡಲೆಕಾಯಿ ಬೇಯಿಸಿದ್ದೀನಿ ಹಾಗೆ ಅವರೆಕಾಯಿ ಬೇಯಿಸಿದ್ದೀನಿ ಹಾಗೆ ಗೆಣಸು ಬೇಯಿಸಿದ್ದೀನಿ ಕಡಲೆಕಾಳು ನೈವೇದ್ಯಕ್ಕೆ ಅಂತ ಹಾಲು ಕಾಯಿಸಿದ್ದೀನಿ ಹಾಗೆ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ಸಬ್ಬಾಕಿ ನೆನೆಸಿದ್ದೀನಿ 2 ಥರ ಪಾಯಸ ಮಾಡೋಣ ಅಂತ ಒಂದು ಶಾವಿಗೆ ಪಾಯಸ ಒಂದು ಸಬ್ಬಾಕಿ ಪಾಯಸ ಸೊ ನಮ್ಮ ಕಡೆ ಕಡುಬು ಚಿಲ್ಕವರೆಕಾಳು ಸಾರು ಅಂದರೆ ಅವರೆಕಾಳ್ದು ಇದ್ಕಿದ ಬೇಳೆ ಸಾರು ಅಂತ ಬೆಂಗಳೂರು ಸೈಡ್ ಅಂತಾರೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋದು ನೋಡಿ ರೆಡಿ ಆಗ್ತಾಯಿದೆ ಪಟಪಟ ಅಂತ ಬೇಗ ಮುಗಿಸ್ತೀನಿ ಫ್ರೆಂಡ್ಸ್ ಇನ್ನು ಕಡುಬು ರೆಡಿಯಾಗಿದೆ ಇದು ಕಡಲೆಕಾಳು ಪಾಯಸ ಹಾಗೆ ಇದು ಸಾಂಬಾರು ಇಷ್ಟು ರೆಡಿಯಾಗಿದೆ ಐಟಮು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಂದು 7 days ಚಾಲೆಂಜ್ ಏನಿತ್ತು ಕಂಪ್ಲೀಟ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಂಕ್ರಾಂತಿ ವಿಡಿಯೋನ ಇದೇ ಕಂಟಿನ್ಯೂ ವಿಡಿಯೋನ ಮತ್ತೆ ಸಪ್ರೇಟ್ ಬ್ಲಾಗಲ್ಲಿ ಹಾಕ್ತೀನಿ ಮಿಸ್ ಮಾಡ್ದಲೇ ನೋಡಿ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅನ್ನೋದನ್ನು